ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೇದ್ಯ ವ್ಲಾಗ್ಸ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಸ್ಪೆಷಲು. ಸೊ ಫಸ್ಟಾಗಿ ಚಿಕನ್ನು ಮಟನ್ ಎಲ್ಲ ತೊಗೊಬಂದಿದ್ದಾರೆ. ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು, ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಒಂದು 2 ಈರುಳ್ಳಿ ಹೆಚ್ಕೊಟ್ಕೊಂಡಿದ್ದೀನಿ, ಮತ್ತು 1-2 ಟೊಮೊಟೊ, ಮತ್ತು ಚಿಕನ್ ಒಂದು ಅರ್ಧ kg ಇದೆ, ಮತ್ತು ಸ್ಪೈಸಸ್ ಇದು ಚಿಕನ್ ಬಿರಿಯಾನಿ, ಮತ್ತು ಇದು ಗರಂ ಮಸಾಲ, ಇದು ಧನಿಯಾ ಪುಡಿ, ಮತ್ತು ಖಾರದ ಪುಡಿ ನಾನು ಚಿಕನ್ ಫ್ರೈ ಮಾಡುವಾಗ ಆ್ಯಡ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಪುದೀನ ಎಲ್ಲ ಸ್ವಲ್ಪ ತೊಳೆಯೋಕ್ಕೆ ಹಾಕಿದ್ದೀನಿ. ಈಗ ಹೇಗೆ ಮಾಡೋದು ಅಂತ, ನಾವು ನಮ್ಮ ಮನೆ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಮೊದಲನೇದಾಗಿ ಒಂದು 2 ಟೇಬಲ್ ಸ್ಪೂನು ಇಲ್ಲ 3 ಟೇಬಲ್ ಸ್ಪೂನು, ನಿಮ್ಮ ಮನೆಯಲ್ಲಿ ಕೆಲವರು ಜಾಸ್ತಿ ಆಯಿಲ್ ಹಾಕ್ಕೋತಾರೆ. ಸೊ ನಾನು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡ್ಮೇಲೆ ಈಗ ಎಣ್ಣೆ ಕಾದಿದೆ. ಸೊ ಹಾಗಾಗಿ ಸ್ಪೈಸಸ್ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಫ್ರೈ ಆಗಲಿ. 1-2 ನಿಮಿಷ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಆನಿಯನ್ನು ಫ್ರೈ ಆಗಿದೆ ಸ್ವಲ್ಪ, ಅದ್ರ ಜೊತೆಗೇ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಬಿಡ್ತೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಥರ ಕಹಿ ಬರೋದಿಲ್ಲ, ಹಾಗಾಗಿ ಎರಡು ಕೂಡ ಬೇಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಈಗ ಅದು ಫ್ರೈ ಆಗೋವಾಗಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಕೂಡ ಹಾಕ್ಕೊಬಿಡ್ತೀನಿ. ಈಗ ಇದು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋದು ಫ್ರೈ ಮಾಡ್ಕೋಬೇಕು. ಆಮೇಲೆ ಈಗ ಚಿಕನ್ ಹಾಕ್ಕೊಳ್ಳೋಣ. ಒಂದು 10-15 ನಿಮಿಷ ಫ್ರೈ ಮಾಡಿಕೊಂಡೆ ನಾನು. ಸೊ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಚಿಕನ್ನು ಹಾಕ್ಕೊಳ್ಳೋಣ. ತೊಳೆದಿಟ್ಕೊಂಡಿದ್ದೆ ನೀಟಾಗಿ 2 ಸರಿ ಚಿಕನ್ನು ಫಸ್ಟೇ ತೊಳೆದಿಟ್ಟು ಸೋಸೋಕ್ಕಿಟ್ಟಿದ್ದೆ. ಹಾಗಾಗಿ ಈಗ ಚಿಕನ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ ಆ್ಯಡ್ ಮಾಡ್ಕೊತೀನಿ. ಸೊ ಈಗ ನೆಕ್ಸ್ಟು ಸ್ವಲ್ಪ ಅರಿಶಿನ ಕೂಡ ಮತ್ತು ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಚಿಕನ್ ಫ್ರೈ ಆಗೋವಾಗೆ ಖಾರದ ಪುಡಿ ಯಾಕೆ ಹಾಕ್ಕೋಬೇಕು ಅಂದರೆ, ಫ್ರೈ ಆಗೋವಾಗ ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ಖಾರದ ಪುಡಿ ನಾನು ಲಾಸ್ಟಲ್ಲಿ ಹಾಕಲ್ಲ, ಹೀಗೆ ಹಾಕ್ಕೋತೀನಿ. ಮತ್ತು ಅರಿಶಿನ ಬಂದ್ಬಿಟ್ಟು ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಇರಲಿ, ಮತ್ತು ಕೋಸು ಸ್ಮೆಲ್ ಬರೋದಿಲ್ಲ. ಚಿಕನ್ನು ಮಟನ್ನು ಮಾಮೂಲಿ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದೆಲ್ಲ ಸ್ಮೆಲ್ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಫ್ರೈ ಮಾಡೋ ಅರಿಶಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೆ. ಸೊ ಏನಪ್ಪ ಇದು ಹಾಲು ಸೇರಿಸ್ಕೊತಾ ಇದ್ದಾರೆ ಚೆನ್ನಾಗಿರುತ್ತೆ ಅಂದರೆ, ನಾವು ನಮ್ಮ ಮನೇಲಿ ಯಾವಾಗಲೂ ಅದು ಚಿಕನ್ ತಂದಾಗ ಜಾಸ್ತಿ ಬಿರಿಯಾನಿನೇ ಮಾಡ್ತಾಯಿರ್ತೀವಿ.
ನಾವು ಸ್ಪೆಷಲಾಗಿ ಮೊಸರು ಹಾಕ್ತಾರೆ, ಕೆಲವರು ನಾವು ಹಾಲು ಕೂಡ ಹಾಕ್ಕೋತೀವಿ. ಬಟ್ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಬೇಕಾದ್ರೆ ಒಂದು ಟೈಮ್ ಚೆಕ್ ಮಾಡಿ ನೋಡಿ ಮತ್ತು ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಹಾಲು ಜೊತೆಗೆ ಒಂದು ಸ್ವಲ್ಪ ಒಂದು ಗ್ಲಾಸಷ್ಟು ಹಾಲು ಕೂಡ ಹಾಕ್ಕೊಂಡಿದ್ದೆ, ಮತ್ತು ಅದೇ ಸೇಮ್ ಮೆಜರ್ಮೆಂಟಲ್ಲಿ ಮೊಸರು ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಈಗ ಕೊತ್ತಂಬರಿ ಮತ್ತು ಪುದೀನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ಚಿಕನ್ ಬೇಯೋದಕ್ಕೆ. ನಾನೇನು ಹಾಲು ಮತ್ತು ಮೊಸರು ಹಾಕಿದ್ದೆ, ಅದೇ ಒಂದು ಸ್ವಲ್ಪ ಚೆನ್ನಾಗಿ ಗ್ರೇವಿ ಥರ ಬಿಟ್ಕೊಂಡೈತಿ. ಗ್ರೇವಿ ಮಸಾಲ ನಾವು ರೈಸ್ ಹಾಕಿದಾಗ ಮಿಕ್ಸ್ ಕೊಟ್ಟಾಗ ಚೆನ್ನಾಗಿ ಆ ಮಸಾಲೆ ಎಲ್ಲ ರೈಸ್ ಜೊತೆ ಚೆನ್ನಾಗಿ ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಆಗ ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ. ನಮ್ಮನೆ ಸ್ಪೆಷಲ್ಲಾಗಿ ರಿವೀಲ್ ಮಾಡಿದ್ದು ಸೀಕ್ರೆಟ್ ಇದೇನೆ, ಮೊಸರು ಮತ್ತು ನಾವು ಹಾಲು ಕೂಡ ಆ್ಯಡ್ ಮಾಡ್ಕೋತೀವಿ. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದೆಲ್ಲ ಚೆನ್ನಾಗಿ ಗ್ರೇವಿ ಥರ ಇಟ್ಕೊಂಡೈತೆ. ಸೊ ಇದಕ್ಕಿನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ನಾನೇನಾದ್ರು ಸ್ವಲ್ಪ ಚಿಕನ್ಗೆ ಉಪ್ಪು ಹಿಡಿಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಚಿಕನ್ ಬೇಯಿದ್ರ ಜೊತೆಗೇ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಂಬಿಡೋಣ. ಏನು ಬಿರಿಯಾನಿ ಮಸಾಲ, ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಒಂಥರ ಟೇಸ್ಟ್ ಚೆನ್ನಾಗಿರೋಲ್ಲ ಜಾಸ್ತಿ ಹಾಕ್ಕೊಬಿಟ್ರೆ. ಹಂಗಾಗಿ ಬಿರಿಯಾನಿ ಪೌಡ್ರ್ ನಾನು 2 ಹಾಕ್ಕೊಂಡಿದ್ದೀನಿ. ಸೊ ಒಂದು 3/4 kg ಚಿಕನ್ ಇರೋದ್ರಿಂದ ನಾನು ಅರ್ಧ kg ಅಂದ್ಕೊಂಡಿದ್ದೆ, ಇಲ್ಲ ಒಂದು 3/4 kg ಚಿಕನೇ ಇದೆ. ಸೊ ಹಂಗಾಗಿ 2 ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ಚಿಕನ್ ಎಲ್ಲ ಫ್ರೈ ಆಗೋಷ್ಟರಲ್ಲಿ ನಾನು ಅಕ್ಕಿ ನೆನೆಸಿಟ್ಕೊಂಡ್ಬಿಡ್ತೀನಿ. ನಾನು ನೆಕ್ಸ್ಟ್ ಇಲ್ಲಿ ಈ ಥರದ್ದು 2 ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಸೊ ಹಂಗಾಗಿ ಈಗ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಮತ್ತೆ 2 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಕೂಡ ನೀರು ಹಾಕ್ಕೊಬೋದು, ಇಲ್ಲ ಈ ಥರ ಫಸ್ಟ್ ನೀರು ಹಾಕಿ ಕೂಡ ಆಮೇಲೆ ಕೂಡ ಅಕ್ಕಿ ಆ್ಯಡ್ ಮಾಡ್ಕೊಬೋದು. ಈಗ ಒಂದು ಸರ್ತಿ ಮಿಕ್ಸ್ ಕೊಟ್ಬಿಡೋಣ. ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ನಾವು ರೈಸ್ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚೋಣ ಇದೆ. ಸೊ ಈಗ ನಾನು ಪೂರ ಅಕ್ಕಿ ಹಾಕ್ಕೊಂಬಿಡ್ತೀನಿ. ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ನೆನೆಯಿಟ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಅನ್ನ ಚೆನ್ನಾಗೂ ಬೇಯುತ್ತೆ, ಉದ್ರೋದ್ರಾಗುತ್ತೆ ಮತ್ತು ನುಚ್ಚುತ್ತರ ಆಗುತ್ತೆ ಅಕ್ಕಿ. ಆಗ ಅಗ್ಲಗ್ಲು ಇರಲ್ವಲ್ಲ, ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಿರಿಯಾನಿಗೆಲ್ಲ ನಾವು ಇದೇ ಥರ ಮಾಡ್ಕೊಳ್ಳೋದು. ಸೊ ನೀವು ಕೂಡ ಅಡುಗೆ ಸ್ಟಾರ್ಟ್ ಮಾಡಿದಾಗೆ ಅಕ್ಕಿ ಬಿರಿಯಾನಿ ಸಾಫ್ಟಾಗಿರುತ್ತೆ. ಸೊ ಈಗ ಅಕ್ಕಿ ಹಾಕಿದ್ಮೇಲೆ ನಾನೊಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಲಾಸ್ಟಾಗಿ ಈ ಥರ ಫೈನಲ್ಲಾಗಿ ನೀವು ಮುಚ್ಚೋಕೆ ಮುನ್ನೆ ಈ ಥರ ನಿಂಬೆಹಣ್ಣು ಹಾಕ್ಕೊಬಿಟ್ರೆ ಅಕ್ಕಿ ಮುದ್ದೆ ಆಗೋಲ್ಲ, ತುಂಬ ಸಾಫ್ಟಾಗಿ ಆಗಿರುತ್ತೆ. ಮುದ್ದೆ ಆಗದೆ ಇರೋದಕ್ಕೆ ನಾವು ಯೂಸ್ ಮಾಡೋ ಟ್ರಿಕ್ಸ್ ಅಂದರೆ ಇದೆ, ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಕುಕ್ಕರ್ ಕ್ಯಾಪ್ ಮುಚ್ಚಿಬಿಟ್ಟು ನಾನು ನಿಮಗೆ ಹೇಗೆ ಬಿರಿಯಾನಿ ಆಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಫೈನಲಿ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಸೊ ಟೇಸ್ಟ್ ಮಾಡಿದ್ವಿ, ಈಗ ಸ್ವಲ್ಪ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂದ್ಬಿಟ್ಟು ನಾನು ಉಪ್ಪು ಹಾಕಿ ತಿರ್ಗಾ ಬೆರೆಸ್ಕೊಂಡೆ. ಕುಕ್ಕರಿಂದ ತೆಗೆದ್ಮೇಲೆ ಒಂದು ದೊಡ್ಡ ಬಾಣಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಉಪ್ಪು ಕಮ್ಮಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಸೊ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ.